ಮಾತನಾಡಿದ್ದಂತಹ ಸಂಸದ ಡಾಕ್ಟರ್ ಕೆ ಸುಧಾಕರ್ ಈಗ ಸೈಲೆಂಟ್ ಆದ್ರ ಅಂತ ವಿಜಯೇಂದ್ರ ವಿರುದ್ಧ ಸಮರ ಸಾರಿದಂತ ಚಿಕ್ಕಬಳ್ಳಾಪುರ ಎಂಪಿ ಸುದ್ದಿಗೋಷ್ಠಿ ಮಾಡಿ ಅನೇಕ ಆರೋಪಗಳನ್ನ ಮಾಡಿದ್ರು. ಪಕ್ಷ ಬಿಟ್ಟು ಹೋಗೋವರೆಗೂ ಕೂಡ ಮಾತನಾಡಿದ್ರು. ಬಟ್ ಈಗ ಸೈಲೆಂಟ್ ಆದ್ರ ಅಂತ ಇದುವರೆಗೂ ರೆಬಲ್ ಯತ್ನಾಳ್ ಅವರ ಬಣದಲ್ಲಿ ಕಾಣಿಸ್ಕೊಂಡಿಲ್ಲ. ಅಂದ್ರೆ ಕಾಣಿಸ್ಕೊಳ್ತಾರೆ, ಯತ್ನಾಳ್ ಅವರ ಬಣಕ್ಕೆ ಸೇರ್ತಾರೆ ಅನ್ನುವಂತ ಒಂದಷ್ಟು ಮಾತುಕತೆ ಏನಿತ್ತು. ಬಟ್ ಅಂತ ಯಾವ ಬೆಳವಣಿಗೆನೂ ಆಗಿಲ್ಲ. ಮೊನ್ನೆ ನಡೆದಂತ ಭಿನ್ನರ ಸಭೆಗೂ ಕೂಡ ಆಗಮಿಸಲಿಲ್ಲ ಸುಧಾಕರ್. ತಟಸ್ಥರಾಗಿ ಉಳ್ಕೊಂಡಿದ್ದಾರೆ. ಸುಧಾಕರ್ ತಮ್ಮ ಬಣ ಸೇರ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಯತ್ನಾಳ್ ಇದ್ರು. ಬಟ್ ಯತ್ನಾಳ್ ಅವರ ಯಾವ ಸಭೆಗೂ ಹೋಗ್ಲಿಲ್ಲ. ಯತ್ನಾಳ್ ಅವರ ಜೊತೆ ಕಾಣಿಸ್ಕೊಂಡಿಲ್ಲ ಸುಧಾಕರ್. ದೆಹಲಿಗೂ ಬಂದು ಬೆಂಬಲ ಕೊಡ್ತಾರೆ ಅನ್ನುವಂತ ಆಸೆಯನ್ನ ಕೂಡ ಯತ್ನಾಳ್ ಅವರು ಇಟ್ಕೊಂಡಿದ್ರು. ಸಿಡಿದೆದ್ದಿರುವಂತಹ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡೆ ಇನ್ನೂ ಕೂಡ ನಿಗೂಢವಾಗಿನೇ ಉಳ್ಕೊಂಡಿದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಭಿನ್ನರ ಬಳಗಕ್ಕೂ ಸೇರಿಲ್ಲ, ಅವ್ರ ಜೊತೆಗೂ ಕಾಂಟ್ಯಾಕ್ಟ್ ಇಲ್ಲ, ಅವ್ರ ಸಭೆಗೂ ಕೂಡ ಅಟೆಂಡ್ ಆಗಿಲ್ಲ. ಹಾಗಾದ್ರೆ ಅವ್ರ ಮುಂದಿನ ನಡೆ ಏನಾಗಬಹುದು ಅಂತ ಅವ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಮಾತುಗಳು ಬಹಳ ಮೊನಚಾಗಿತ್ತು. ಒಂದೊಂದು ಮಾತುಗಳು ಕೂಡ ವಿಜಯೇಂದ್ರ ಅವರ ವಿರುದ್ಧ ಇರುವಂತ ಆ ಅಸಮಾಧಾನವನ್ನ ತೋರಿಸ್ತಾ ಇತ್ತು. ನಾನು ಬೇಕಿದ್ರೆ ಪಕ್ಷ ಬಿಟ್ಟು ಹೋಗ್ತೀನಿ, ಇವ್ರು ಮಾತ್ರ ರಾಜ್ಯಾಧ್ಯಕ್ಷರಾಗಿರೋದು ಬೇಡ. ಒಂದು ಅವ್ರ ಧೋರಣೆ, ಸರ್ವಾಧಿಕಾರಿ ಧೋರಣೆ ಬದಲಾಯಿಸ್ಕೊಳ್ಬೇಕು, ಇಲ್ಲಾಂದ್ರೆ ರಾಜ್ಯಾಧ್ಯಕ್ಷರನ್ನೇ ಬದಲಾಯಿಸಬೇಕು ಅಂತೇಳೆಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಹೀಗಾಗಿ ಇವರು ರೆಬಲ್ ಆಗಿದ್ರಿಂದ ಇವರು ಕೂಡ ರೆಬಲ್ ಟೀಮ್ನಲ್ಲಿ, ಆ ಬಂಡಾಯ ಎದ್ದಿರುವಂಥ ಟೀಮ್ನಲ್ಲಿ ಸೇರ್ಕೊಳ್ಬಹುದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಓಡಾಡ್ತಾ ಇತ್ತು. ಇನ್ನೇನು ಇವತ್ತು ದೆಹಲಿಗೆ ಹೋಗ್ತಾ ಇದಾರಲ್ಲ, ದೆಹಲಿಗೆ ರೆಬಲ್ ಟೀಮು, ಅವ್ರ ಜೊತೆಗೆ ಇವರು ಕೂಡ ಸೇರ್ಕೊಳ್ಬಹುದೇನೋ ಅನ್ನುವಂಥ ಚರ್ಚೆಗಳು ಇದ್ವು. ಯತ್ನಾಳ್ ಅವರು ಕೂಡ ಅದೇ ನಿರೀಕ್ಷೆಯಲ್ಲಿದ್ರೇನು, ಸುಧಾಕರ್ ಅವರು ಕೂಡ ನಮ್ಮ ಜೊತೆಗೆ ಬಂದು ಬೆಂಬಲ ಕೊಡ್ಬೋದು, ವಿಜಯೇಂದ್ರ ಅವರು ಮಾಡ್ತಾ ಇರುವಂಥ ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ ಹೇಳ್ಬಹುದು, ಅವ್ರ ಬಗ್ಗೆ ಆರೋಪಗಳನ್ನ ಮಾಡಬಹುದು, ಏನು ಅಸಮಾಧಾನ ಇದೆಯೋ ಅದನ್ನು ತೋಡ್ಕೊಳ್ಬಹುದು ಅಂತ. ಬಟ್ ಸುಧಾಕರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಗೂಢವಾಗಿನೇ ಇದೆ. ಅವ್ರು ಏನು ಮಾಡಬಹುದು ಅನ್ನೋದು ಒಂದಷ್ಟು ತರ್ಕಕ್ಕೂ ನಿಲುಕ್ತಾ ಇಲ್ಲ. ಹಾಗಾಗಿ ಏನು ಮಾಡಬಹುದು ಹಾಗಾದ್ರೆ ಸುಧಾಕರ್? ಯಾರಾದರೂ ಅವ್ರಿಗೆ ಹೈಕಮಾಂಡಿಂದ ಕರೆ ಬಂದಿತ್ತಾ? ಹಾಗಾಗಿ ಸೈಲೆಂಟ್ ಆಗಿಬಿಟ್ರ? ಅವ್ರು ಈ ರೀತಿ ಹೇಳಿಕೆ ಕೊಡಬಾರ್ದು, ಈ ರೀತಿ ಸುದ್ದಿಗೋಷ್ಠಿ ನಡೆಸಿ ಪಕ್ಷದ ವಿರುದ್ಧ, ವಿಜಯೇಂದ್ರ ಅವರ ವಿರುದ್ಧ ಮಾತನಾಡಬಾರ್ದು ಅಂತ ಏನಾದರೂ ಬಾಯಿ ಮುಚ್ಚಿಸಿದ್ರ? ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿಯೇ ರೈಸ್ ಆಗ್ತಿವೆ. ಹಾಗಾದರೆ ಸುಧಾಕರ್ ಅವ್ರು ಏನು ಮಾಡ್ತಾರೆ? ಇವತ್ತು ದೆಹಲಿಗೆ ಏನು ರೆಬಲ್ ಟೀಮ್ ಹೊರಟಿದೆಯಲ್ಲ, ಅವ್ರನ್ನೇನಾದರೂ ಹೋಗೋಷ್ಟರಲ್ಲಿ ಸಂಪರ್ಕ ಮಾಡ್ತಾರಾ ಅಥವಾ ಅವ್ರ ಜೊತೆ ಹೋಗೋದಂತೂ ಇಲ್ಲ ಎನ್ನಲಾಗ್ತಾ ಇದೆ. ಹಾಗಾಗಿ ಸುಧಾಕರ್ ಅವರು ಸೈಲೆಂಟ್ ಆಗಿಬಿಟ್ರ? ಹಾಗಾದರೆ ಅವತ್ತು ಮಾಡಿದಂಥ ಸುದ್ದಿಗೋಷ್ಠಿಗೂ ಅವರೀಗ ನಡ್ಕೊಳ್ತಾ ಇರುವಂಥ ನಡೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅವ್ರು ಸೈಲೆಂಟ್ ಆಗೋದಕ್ಕೆ ಹಾಗಾದರೆ ಕಾರಣ ಆದರೂ ಏನು? ಹೈಕಮಾಂಡ್ ನಾಯಕರು ಏನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಈ ರೀತಿ ಎಲ್ಲ ಮಾಡಬೇಡಿ ನೀವು ಅಂತ ಬಾಯಿ ಮುಚ್ಚಿಸಿದ್ರಾ? ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಪ್ರತಿಯೊಂದು ಮಾತು ಕೂಡ ವಿಜಯೇಂದ್ರ ಅವರ ವಿರುದ್ಧನೇ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಬಂದಂತೆ ಯಾರ್ಯಾರನ್ನೂ ಆಯ್ಕೆ ಮಾಡಿದ್ದಾರೆ, ಬಿಜೆಪಿ ಸೋಲೋದಕ್ಕೆ ಯಾರು ಕಾರಣ ಆಗಿದ್ರೋ, ಬಿಜೆಪಿ ವಿರುದ್ಧ ಯಾರು ಪ್ರಚಾರ ಮಾಡಿದ್ರೋ, ಅಪಪ್ರಚಾರ ಮಾಡಿದ್ರು ಅಂಥವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಬಟ್ ಈಗ ಸೈಲೆಂಟ್ ಆಗಿದ್ದಾರೆ. ಅದೇ ಅವ್ರ ನಿಗೂಢ ನಡೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಅವ್ರು ಮಾತನಾಡಿದ್ದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಿದಾಗ ರಾಜಕೀಯ ವಲಯದಲ್ಲಿ ಇದೇ ಚರ್ಚೆ ಇತ್ತು. ಪಕ್ಕ ಡಾಕ್ಟರ್ ಸುಧಾಕರ್ ಮತ್ತೆ ಶ್ರೀರಾಮುಲು ಇಬ್ಬರು ಕೂಡ ಭಿನ್ನರ ಬಳಗಕ್ಕೆ ಸೇರ್ಕೊಳ್ಬಹುದೇನು, ಅಂದರೆ ಅವರ ಸದಸ್ಯರ ಸಂಖ್ಯೆ ಮತ್ತಷ್ಟು ಹೆಚ್ಚಿಗೆ ಆಗ್ಬೋದು ರೆಬಲ್ ಬಣದಲ್ಲಿ ಅಂತ. ಬಟ್ ಈಗ ಸುಧಾಕರ್ ಅವರ ನಡೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಸುಧಾಕರ್ ಅವರು ಸುದ್ದಿಗೋಷ್ಠಿ ನಡೆಸಿದಾಗ ಎಷ್ಟೆಲ್ಲ ಮಾತನಾಡಿದ್ರು, ಎಷ್ಟೆಲ್ಲ ಅಸಮಾಧಾನ ಹೊರ ಹಾಕಿದ್ರು, ಬಟ್ ಅವ್ರು ಸೈಲೆಂಟ್ ಆಗಿದ್ದಾರೆ. ಇವತ್ತು ದೆಹಲಿ ಕಡೆ ರೆಬಲ್ ಟೀಮ್ ಹೊರಟಿದೆ, ಅವ್ರ ಜೊತೆಗೂ ಕೂಡ ಅವರು ಸೇರಿಲ್ಲ, ಯಾವ ಮೀಟಿಂಗಲ್ಲೂ ಭಾಗಿಯಾಗಿಲ್ಲ. ರೆಬಲ್ ಟೀಮ್ ಏನೆಲ್ಲ ಅಸಮಾಧಾನ ಹೊರ ಹಾಕ್ಬೋದು, ಜೊತೆಗೆ ಸುಧಾಕರ್ ಅವರ ನಡೆ ಏನಾಗಿರ್ಬೋದು ಅಂತ ಮುಂದೆ ದಿನಮತದ ವಿಚಾರ ಈಗ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಅಂದ್ರೆ ಇಲ್ಲಿನ ಪರಿಸ್ಥಿತಿಗಳ ಅವಲೋಕನಕ್ಕೆ ಪಕ್ಷದ ನಾಯಕರು ಮುಂದಾಗಿದ್ದಾರೆ. ಇವತ್ತು ದೆಹಲಿಗೆ ತೆರಳುತ್ತಿರುವಂತಹ ರೆಬೆಲ್ ಟೀಮ್ನ ಸದಸ್ಯರು ಅಲ್ಲಿ ಪಕ್ಷದ ವರಿಷ್ಠರ ಜೊತೆ ಮಾತುಕತೆಯನ್ನು ಮಾಡಲಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರಹಾಕಲಿದ್ದಾರೆ. ಹಾಗೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇದುವರೆಗೂ ತಾವು ಕೊಟ್ಟಿದ್ದ ದೂರಿನ ಪ್ರಗತಿ ಏನಾಗಿದೆ, ಪಕ್ಷ ಸಂಘಟನೆ ವಿಚಾರಕ್ಕೆ ನಾವು ತೆಗೆದುಕೊಳ್ಳುವ ನಿರ್ಧಾರ ನಿಲುವುಗಳು ಏನು ಅನ್ನೋದ್ರ ಬಗ್ಗೆ ವರಿಷ್ಠರು ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಧಾಕರ್ ಅವರನ್ನು ಒಳಗೊಂಡಂತೆ ಶ್ರೀರಾಮುಲು ಅವರು ಹಾಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನವನ್ನು ತೋಡಿಕೊಂಡಿದ್ರು. ಅವರು ಕೂಡ ಬಹಿರಂಗವಾಗಿ ತಮ್ಮ ವಿಚಾರವನ್ನ ಹರಿಬಿಟ್ಟಿದ್ರು. ಈಗ ಈ ಬೆಳವಣಿಗೆಗಳ ಬಳಿಕ ಅವರಿಗೆ ಭಿನ್ನರ ಮತ್ತು ತಟಸ್ಥ ಬಣ ಎರಡೂ ಕೂಡ ಸಪೋರ್ಟ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ
ಅಸಮಾಧಾನದ ವಿಚಾರವನ್ನ ಪ್ರಸ್ತಾಪಿಸಲು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇಲ್ಲಿನ ಬೆಳವಣಿಗೆಗಳು ಏನಾಗಬಹುದು ಅನ್ನೋದನ್ನ ನೋಡಿಕೊಂಡು ಅವರು ತಮ್ಮ ಮುಂದಿನ ನಡೆಯನ್ನ ಇಡಬಹುದು ಅನ್ನುವಂತ ನಿರೀಕ್ಷೆ ಮಾಡಲಾಗ್ತಿದೆ. ಆದ್ರೆ ಪರೋಕ್ಷವಾಗಿ ಈ ಇಬ್ಬರು ನಾಯಕರುಗಳು ಕೂಡ ಭಿನ್ನರ ಬಣಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅವರು ಕೂಡ ಇವರ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯ ವೇಳೆ ಸಮಯ ನಿಗದಿಯಾದಾಗ ಅಲ್ಲಿ ಈ ತಂಡವನ್ನು ಕೂಡ್ಕೊಳ್ಳಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅದಾದ ಬಳಿಕ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಅವರು ಚರ್ಚೆನ ಮಾಡಲಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ. ರೆಬಲ್ ತಂಡ ಏನಿದೆ ಇವತ್ತು ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರಲ್ಲ, ಒಂದಷ್ಟು ಅಸಮಾಧಾನ, ಅದೇ ರೀತಿಯಾಗಿ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಹೋರಾಟ ಮಾಡಬೇಕು, ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕ್ಲಾರಿಟಿ ತೆಗೆದುಕೊಂಡೇ ನಾವು ಅಲ್ಲಿಂದ ಬರಬೇಕು ಅಂತ ಪಟ್ಟು ಹಿಡಿದುಕೊಂಡು ಯತ್ನಾಳ್, ಅರವಿಂದ್ ಲಿಂಬಾವಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ, BP ಹರೀಶ್, ಸಿದ್ದೇಶ್ವರ್ ಇವರೆಲ್ಲರೂ ಕೂಡ ಪಣ ತೊಟ್ಟು ಹೋಗ್ತಾ ಇದ್ದಾರೆ ದೆಹಲಿ ಕಡೆಗೆ. ಅಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಬಂದಾಗ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಹೈಕಮಾಂಡ್ನವರು. ಅದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಜವಾಬ್ದಾರಿ ವಹಿಸ್ಕೋತಾರೆ ಅಂತ ಹೇಳ್ತಾ ಇದ್ರು. ಬಟ್ ಅದೆಲ್ಲವೂ ಕೂಡ ಅಲ್ಲಿಗೆ ನಿಂತ್ಬಿಟ್ಟಿದೆ, ಮುಂದೆ ಯಾವ ಬೆಳವಣಿಗೆಗಳು ಆಗಿಲ್ಲ. ಹಾಗಾಗಿ ಚುನಾವಣೆ ಆಗುತ್ತೆ ಅಂದ್ರೂ ಕೂಡ ಪುನರ್ ಆಯ್ಕೆಯಾಗಿ ನಾನೇ ಬರ್ತೀನಿ ಅಂತ ವಿಜಯೇಂದ್ರ ಅವರು ಕೂಡ ಒಂದಷ್ಟು ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಏನೆಲ್ಲ ಆಗ್ಬಹುದು, ಬಿಜೆಪಿ ಬಣ ಬಡಿದಾಟ ಅಂತ ಬಂದಾಗ ಒಂದ್ ಕಡೆ ಈಶ್ವರಪ್ಪ, ಒಂದ್ ಕಡೆ ವಿಜಯೇಂದ್ರ, ಮತ್ತೊಂದ್ ಕಡೆ ಯತ್ನಾಳ್ ಟೀಮ್, ಇನ್ನೊಂದ್ ಕಡೆ ಸುಧಾಕರ್ ಅವರು, ಮತ್ತೊಂದ್ ಕಡೆ ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ, ಹೀಗೆಲ್ಲ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಸಿಡಿದೆದ್ದು ಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಈ ದೆಹಲಿ ಪ್ರವಾಸದ ನಂತರ ಗೊತ್ತಾಗುತ್ತೆ.